ವೀಕ್ಷಕರ ಈ ಒಂದು ವಿಡಿಯೋದಲ್ಲಿರುವಂತಹ ಒಂದೊಂದು ದೃಶ್ಯಗಳು ಕೂಡ ಅಸಲಿ ವಿಡಿಯೋಸ್ಗಳಾಗಿದ್ದು ಒಂದಕ್ಕಿಂತ ಒಂದು ವಿಡಿಯೋಸ್ ತುಂಬಾನೇ ಡಿಸ್ಟರ್ಬಿಂಗ್ ಮತ್ತು ಭಯಾನಕವಾಗಿದೆ ಅಂತ ಹೇಳ್ಬೋದು. ವೀಕ್ಷಕರ ಈ ಒಂದು ಟಾಪ್ ಹಾರರ್ ವಿಡಿಯೋಸ್ ಗಳನ್ನ ರಾಜೇಶ್ ಗೌಡ ಅನ್ನುವ ಪ್ಯಾರಾನಾರ್ಮಲ್ ತಜ್ಞ ತಮ್ಮ ಸಾಮಾಜಿಕ ತಾಣಗಳಲ್ಲಿ ಹಂಚಿಕೊಂಡಿದ್ದು, ಇತ್ತೀಚಿನ ಎಐ ಜಮಾನದಲ್ಲಿ ಎಷ್ಟೋ ಫೇಕ್ ವಿಡಿಯೋಸ್ಗಳು ಮತ್ತು ಎಐ ವಿಡಿಯೋಸ್ಗಳು ಸಾಮಾಜಿಕ ತಾಣಗಳಲ್ಲಿ ವೈರಲ್ ಆಗ್ತಿದ್ದು, ಇದೆಲ್ಲದನ್ನ ಕೂಡ ಡೀಪ್ ಫೇಕ್ ಚೆಕ್ಕರ್ ಸಾಫ್ಟ್ವೇರ್ ಮೂಲಕ ಚೆಕ್ ಮಾಡಿ ಈ ವಿಡಿಯೋಸ್ಗಳು ರಿಯಲ್ ಅಥವಾ ಅಲ್ವಾ ಅಂತ ಚೆಕ್ ಮಾಡಿನೇ ಈ ಎಲ್ಲಾ ಭಯಾನಕ ವಿಡಿಯೋಸ್ ಗಳನ್ನ ರಾಜೇಶ್ ಗೌಡ ಲಿಸ್ಟ್ ಮಾಡಿದ್ದು, ಆ ಎಲ್ಲಾ ರಿಯಲ್ ತುಂಬಾನೇ ಭಯಾನಕವಾದ ದೃಶ್ಯಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಮೊದಲ ವಿಡಿಯೋಗಿಂತ ಕೊನೆಯ ವಿಡಿಯೋದವರೆಗೆ ಒಂದಕ್ಕಿಂತ ಒಂದು ಹೆಚ್ಚು ಭಯಾನಕ ವಿಡಿಯೋಗಳಾಗಿದ್ದು, ನಿಮ್ಮದು ಮೃದು ಮನಸ್ಸು ಆಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಈಗಲೇ ಸ್ಕಿಪ್ ಮಾಡಿ. ಹಾಗೇನು ವೀಕ್ಷಕರೇ, ಯಾರಿಗೆಲ್ಲ ಒಳ್ಳೆ ಶಕ್ತಿಯ ರೀತಿ ಕೆಟ್ಟ ಶಕ್ತಿಗಳು ಕೂಡ ಇರುತ್ತೆ ಅಂತ ಅನಿಸುತ್ತೆ, ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೇನೆ ಈ ವಿಡಿಯೋದಲ್ಲಿ ತೋರಿಸಿರುವಂತಹ ಅತ್ಯಂತ ಭಯಾನಕವಾಗಿರುವ ವಿಡಿಯೋ ಕೊನೆಯ ವಿಡಿಯೋದ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲ ವಿಡಿಯೋ ಯಾವುದು ಅಂತ ನೋಡೋದಾದ್ರೆ, ವೀಕ್ಷಕರೇ ಈ ಒಂದು ವಿಡಿಯೋವನ್ನ ಯೂಟ್ಯೂಬರ್ ಒಬ್ಳು ತಮ್ಮ ಯೂಟ್ಯೂಬ್ ಖಾತೆಯಲ್ಲಿ ಹಂಚಿಕೊಂಡಿದ್ದು, ತನ್ನೊಂದು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಹಾರರ್ ಮನೆಗೆ ಈಕೆ ಹೋಗಿದ್ದು, ಅಕ್ಕಪಕ್ಕದವರು ರಾತ್ರಿ ಹೊತ್ತು ಈ ಮನೆಗೆ ಹೋಗ್ಬೇಡ, ಇಲ್ಲಿ ಇಡೀ ಫ್ಯಾಮಿಲಿನೇ ಸೂಸೈಡ್ ಅನ್ನ ಮಾಡ್ಕೊಂಡಿದೆ, ಇಲ್ಲಿ ಜಾಗ ಸರಿಯಿಲ್ಲ ಅಂತ ಎಚ್ಚರಿಕೆ ಕೊಟ್ಟ ಮೇಲೂ ಅವಳು ತಮ್ಮ ಕಂಟೆಂಟ್ಗೋಸ್ಕರ ಈ ಮನೆ ಒಳಗೆ ಕ್ಯಾಮ್ರಾ ಇಟ್ಕೊಂಡು ಹೋಗಿದ್ದು, ಅಲ್ಲಿ ಅವಳಿಗೆ ಈ ಒಂದು ಭಯಾನಕವಾದ ದೃಶ್ಯ ಸೆರೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋವನ್ನ ಯೂಟ್ಯೂಬ್ ಲೈವ್ ನಲ್ಲಿ ಸ್ಟ್ರೀಮ್ ಮಾಡಿದ್ದು, ಇದಾದ 6 ತಿಂಗಳು ಈಕೆ ಯೂಟ್ಯೂಬ್ ನಲ್ಲೇ ಕಾಣಿಸಿಕೊಂಡಿಲ್ಲ. ಆಮೇಲೆ ಈ ವಿಡಿಯೋವನ್ನ ಹಂಚಿಕೊಂಡ ಇವಳು ಸಾಮಾಜಿಕ ತಾಣಗಳಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿದ್ದಳು. ದೊಡ್ಡ ದೊಡ್ಡ ಮೀಡಿಯಾಗಳಲ್ಲಿ ಕೂಡ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಂತಹ ಆ ಒಂದು ಹಾರರ್ನ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಸೊ ವೀಕ್ಷಕರೇ, ಈ ವಿಡಿಯೋ ತುಂಬಾನೇ ಭಯಾನಕ ಮತ್ತು ತುಂಬಾನೇ ಕ್ರೀಪಿ ಆಗಿದೆ ಅಂತಾನೆ ಹೇಳ್ಬೋದು. ಎರಡನೇ ಅತಿ ಹೆಚ್ಚು ತುಂಬಾನೇ ಭಯಾನಕವಾಗಿರುವಂತಹ ವಿಡಿಯೋ ಯಾವುದು ಅಂದ್ರೆ, ವೀಕ್ಷಕರೇ, ಮನುಷ್ಯರು ಸುಳ್ಳು ಹೇಳ್ಬೋದು, ಆದ್ರೆ ಪ್ರಾಣಿಗಳು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. ವೀಕ್ಷಕರೇ, ತಮ್ಮ ಕುಟುಂಬ ಸಮೇತ ಫ್ಯಾಮಿಲಿ ಒಂದು ಒಡಿಸಾಗೆ ಹೋಗಿದ್ದಾಗ ರೆಸಾರ್ಟ್ ಒಂದರಲ್ಲಿ ತೆಗೆದಂತಹ ದೃಶ್ಯ ಆಗಿದ್ದು, ಈ ಒಂದು ಹೋಮ್ ಸ್ಟೇಗೆ ಟ್ರಿಪ್ಗೆ ಬಂದಿದ್ದಂತಹ ಈ ಒಂದು ಫ್ಯಾಮಿಲಿ ತಮ್ಮ ನಾಯಿಯನ್ನ ಕೂಡ ಕರ್ಕೊಂಡು ಬಂದಿದ್ದು, ಇದಕ್ಕಿದ್ದ ಹಾಗೆ ರಾತ್ರಿ ಹೊತ್ತು ನಾಯಿ ಮನೆಯಿಂದ ಹೊರಗೆ ಬಂದಿದ್ದು ಕಾಡಿನ ಕಡೆಗೆ ಜೋರಾಗಿ ಬೊಗಳೋದಕ್ಕೆ ಶುರು ಮಾಡಿದೆ. ತಕ್ಷಣವೇ ಈ ಮನೆಯವರು ವಿಡಿಯೋವನ್ನ ಮಾಡೋದಕ್ಕೆ ಶುರು ಮಾಡಿದ್ದು, ವಿಡಿಯೋ ಮಾಡ್ತಿದ್ದಂಗೆ ಏನೋ ಒಂದು ವಿಚಿತ್ರವಾದ ಶಕ್ತಿ ಇದಕ್ಕಿದ್ದ ಹಾಗೆ ಫಾಸ್ಟ್ ಆಗಿ ಹೋಗಿದ್ದು, ಇದನ್ನ ನೋಡಿ ಸ್ವತಃ ನಾಯಿ ಕೂಡ ಹೆದರ್ಕೊಂಡಿದೆ. ಸೊ ವೀಕ್ಷಕರೇ, ಈ ವಿಡಿಯೋವನ್ನ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿರುವಂತಹ ವ್ಯಕ್ತಿ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ಮತ್ತು ಇದು ಏನು ಅಂತ ಇವತ್ತಿನವರೆಗೂ ಅರ್ಥ ಆಗಿಲ್ಲ ಅಂತ ಆ ವ್ಯಕ್ತಿ ಹೇಳಿಕೊಂಡಿದ್ದು, ನಿಮ್ಗೆ ಇದರ ಬಗ್ಗೆ ಏನನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೂರನೇ ಅತ್ಯಂತ ಭಯಾನಕವಾದ ದೃಶ್ಯ ಯಾವುದು ಅಂದ್ರೆ, ಅದು ಉತ್ತರ ಪ್ರದೇಶದ ಮುಜಾಫರ್ ನಗರದ ಹಾಸ್ಟೆಲ್ ಒಂದರ CCTV ದೃಶ್ಯ ಆಗಿದೆ. ವೀಕ್ಷಕರೇ, ಇದು ಇತ್ತೀಚೆಗಷ್ಟೇ ನಡೆದ ಘಟನೆಯಾಗಿದ್ದು, ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ವಿಚಿತ್ರವಾದ ವರ್ತನೆಯನ್ನ ಮಾಡ್ತಿದ್ದು, ಕೆಲವರಿಗೆ ಕೂಗುವಂತ ಶಬ್ದ ಕೇಳ್ತಿದ್ರೆ, ಇನ್ನು ಕೆಲವರಿಗೆ ಬಾತ್ರೂಮ್ ನಲ್ಲಿ ಯಾರೋ ಬಂದ ರೀತಿ ಆಗ್ತಿತ್ತು ಮತ್ತು ಕೆಲವರಿಗೆ ಹೊರಗಡೆ ಗೇಟ್ ನಲ್ಲಿ ಯಾರೋ ಕಂಡ ರೀತಿ ದೃಶ್ಯಗಳು ಕೂಡ ಕಾಣ್ತಿತ್ತಂತೆ. ಇದಕ್ಕೋಸ್ಕರ ಅಂತಾನೆ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ವಾಚ್ಮ್ಯಾನ್ ಮತ್ತು ವಾರ್ಡನ್ನ ಬಳಿ CCTV ಚೆಕ್ ಮಾಡಿಸೋಕೆ ಹೇಳಿದ್ದು, CCTVಯನ್ನು ಚೆಕ್ ಮಾಡಿದಾಗ ಒಂದು ಕ್ಷಣ ಎಲ್ಲರೂ ಕೂಡ ಗಾಬರಿಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. CCTV ಚೆಕ್ ಮಾಡಿದಾಗ ಅಂತದ್ದು ಏನು ಭಯಾನಕವಾಗಿ ಕಂಡಿತು ಅನ್ನೋದನ್ನ ಇಲ್ಲಿ ನೀವು ಸಾಕ್ಷಿ ಸಮೇತ ನೋಡಬಹುದಾಗಿದೆ. ಸ್ವತಃ ಪೊಲೀಸರು ಕೂಡ ಇದನ್ನು ನೋಡಿ ಅಚ್ಚರಿಗೊಂಡಿದ್ದು, ಫೋರೆನ್ಸಿಕ್ ರಿಪೋರ್ಟ್ ನಲ್ಲಿ ಕೂಡ ಈ ವಿಡಿಯೋ ಅಸಲಿ ವಿಡಿಯೋ ಅಂತ ವರದಿಯಾಗಿದೆ ಮತ್ತು ಹಾಸ್ಟೆಲ್ ಅನ್ನ ತಕ್ಷಣವೇ ಎಲ್ಲಾ ವಿದ್ಯಾರ್ಥಿನಿಯರು ಖಾಲಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನಾಲ್ಕನೇ ಅತ್ಯಂತ ಭಯಾನಕವಾದ ವಿಡಿಯೋ ಯಾವುದು ಅಂದ್ರೆ, ಅದು ಈ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವೀಕ್ಷಕರೇ, ಇದು ಕೂಡ ಒಂದು ರೆಸಾರ್ಟ್ ನ ವಿಡಿಯೋ ಆಗಿದ್ದು, ಒಂದು ಕ್ಷಣ ಕಮ್ಮಿ ಬೆಲೆಗೆ ಸಿಕ್ತು ಅಥವಾ ನಿರ್ಜನ ಪ್ರದೇಶದಲ್ಲಿ ಇದೆ ಅಂತ ರೆಸಾರ್ಟ್ ಬುಕ್ ಮಾಡೋರು ಈ ವಿಡಿಯೋವನ್ನ ನೋಡ್ಲೇಬೇಕು ಅಂತ ಹೇಳ್ಬೋದು. ಯಾಕಂದ್ರೆ ವೀಕ್ಷಕರೇ, ಇಬ್ಬರು ಲವರ್ಸ್ ಹೋಗಿದ್ದಂತಹ ಈ ಒಂದು ಪ್ರೈವೇಟ್ ರೆಸಾರ್ಟ್ ನಲ್ಲಿ ರಾತ್ರಿ ಹೊತ್ತು ಸಡನ್ ಆಗಿ ಲೈಟ್ ಆಫ್ ಆಗಿದ್ದು, ನಿರ್ಜನ ಪ್ರದೇಶದ ಈ ಒಂದು ಪ್ರೈವೇಟ್ ರೆಸಾರ್ಟ್ ನಲ್ಲಿ ಸಡನ್ ಆಗಿ ರಾತ್ರಿ ಹೊತ್ತು ಪವರ್ ಆಫ್ ಆಗಿದ್ದು, ಇದ್ದಕ್ಕಿದ್ದ ಹಾಗೆ ಮಕ್ಕಳು ಆಟ ಆಡುವಂತಹ, ಮಕ್ಕಳು ಕೂಗುವಂತಹ, ಮಕ್ಕಳು ಕಿರಿಚುವಂತಹ ಶಬ್ದಗಳು ಕೇಳಿ ಬಂದಿದ್ದು, ಇವರು ತಮ್ಮ ಮೊಬೈಲ್ ನ ಕ್ಯಾಮೆರಾ ಆನ್ ಮಾಡಿದಾಗ ವಿಚಿತ್ರವಾದ ದೃಶ್ಯವೊಂದು ಸೆರೆ ಸಿಕ್ಕಿದ್ದು, ಆ ದೃಶ್ಯವನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಸೊ ವೀಕ್ಷಕರೇ, ಐದನೇ ಅತ್ಯಂತ ಭಯಾನಕವಾದ ವಿಡಿಯೋ ಯಾವುದು ಅಂದ್ರೆ, ಅದು ಸಿಟಿಯಲ್ಲಿರುವಂತಹ ಈ ಒಂದು ಅಪಾರ್ಟ್ಮೆಂಟ್ ನ ವಾಚ್ಮ್ಯಾನ್ ನ ದೃಶ್ಯ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ನೈಟ್ ಶಿಫ್ಟ್ ನಲ್ಲಿ ವಾಚ್ಮ್ಯಾನ್ ನಿದ್ದೆಗೆಟ್ಟು ಕೆಲಸ ಮಾಡ್ತಿರುವಾಗ ಇದ್ದಕ್ಕಿದ್ದ ಹಾಗೆ ವಿಚಿತ್ರ ಘಟನೆಗಳು ನಡೆದಿದ್ದು, ಮೊದಲು ಸಣ್ಣದಾಗಿ ಡೋರ್ ಓಪನ್ ಆದ್ರೆ ಆನಂತರ ವಾಚ್ಮ್ಯಾನ್ಗೆ ವಿಚಿತ್ರವಾದ ಶಬ್ದ ಕೇಳಿ ಬಂದಿತ್ತು.
ನಂತರ ಅಲ್ಲಿದ್ದಂಥ ಚೇರ್ಗಳು ಒಂದೊಂದಾಗಿ ಮೂವ್ ಆಗೋದಕ್ಕೆ ಶುರುವಾಯಿತು. ವಾಚ್ಮ್ಯಾನ್ ಹೆದರಿಕೊಂಡು ಅಲ್ಲಿಂದ ಓಡಿ ಹೋಗಿದ್ದು, ಮರುದಿನ ಬಂದು ಓನರ್ ಮತ್ತು ಪೊಲೀಸರ ಜೊತೆಗೆ CCTV ಚೆಕ್ ಮಾಡಿದಾಗ ಈ ಒಂದು ಭಯಾನಕವಾದ ದೃಶ್ಯ ಕಂಡು ಬಂದಿದೆ. ವೀಕ್ಷಕರೇ, 6ನೇ ಅತ್ಯಂತ ಭಯಾನಕವಾದ ವಿಡಿಯೋ ಯಾವುದು ಅಂದ್ರೆ ಹಾಸ್ಪಿಟಲ್ ಒಂದರ ವಿಡಿಯೋ ಆಗಿದೆ. ಹೌದು ವೀಕ್ಷಕರೇ, ಇದು 2026ರಲ್ಲಿ ನಡೆದಂತಹ ಘಟನೆಯಾಗಿದ್ದು, ಹಾಸ್ಪಿಟಲ್ನಲ್ಲಿ ಬಳಕೆ ಮಾಡುವಂತ ವೀಲ್ ಚೇರ್ ಹಾಸ್ಪಿಟಲ್ನ ಟೆರೆಸ್ ಮೇಲೆ ಇತ್ತಂತೆ. ಆಸ್ಪತ್ರೆಯ ಸಿಬ್ಬಂದಿಗಳು ಸಾಕಷ್ಟು ಹುಡುಕಾಟ ನಡೆಸಿದ ಮೇಲೆ ಆಸ್ಪತ್ರೆಯ ಟೆರೆಸ್ ಮೇಲೆ ಸಿಕ್ಕಂತಹ ಈ ಒಂದು ವೀಲ್ ಚೇರ್ ನಿಜಕ್ಕೂ ಎಲ್ಲರಿಗೂ ಶಾಕ್ ಅನ್ನು ಮೂಡಿಸಿತ್ತು. ಇದು ಹೇಗೆ ಸಾಧ್ಯ ಅಂತ CCTV ಚೆಕ್ ಮಾಡಿದಾಗ CCTVಯಲ್ಲಿ ರಾತ್ರಿ ಹೊತ್ತಿನ ಭಯಾನಕವಾದ ದೃಶ್ಯ ಸೆರೆ ಸಿಕ್ಕಿದ್ದು. ಈ ಒಂದು CCTV ಫುಟೇಜ್ನಲ್ಲಿ ರಾತ್ರಿ ಹೊತ್ತು ವೀಲ್ ಚೇರ್ ಇದ್ದಕ್ಕಿದ್ದ ಹಾಗೆ ಓಡಾಡ್ತಿದ್ದು ನಿಜಕ್ಕೂ ಸಿಬ್ಬಂದಿಗಳಿಗೆ ಶಾಕ್ ಅನ್ನು ಉಂಟು ಮಾಡಿತ್ತು ಅಂತಾನೆ ಹೇಳ್ಬೋದು. ನಂತರ ಗೊತ್ತಾದ ವಿಷಯ ಏನಪ್ಪಾ ಅಂದ್ರೆ, ಇದೇ ಒಂದು ವೀಲ್ ಚೇರ್ನಲ್ಲಿ ಒಂದು ದಿನದ ಹಿಂದೆಯಷ್ಟೇ ಸತ್ತ ವ್ಯಕ್ತಿಯೊಬ್ಬನನ್ನು ಸಾಗಿಸಿದ್ದು ಅದೇ ವೀಲ್ ಚೇರ್ ರಾತ್ರಿ ಇದ್ದಕ್ಕಿದ್ದಂತೆ ಓಡಾಡಿ ಆಸ್ಪತ್ರೆ ಟೆರೆಸ್ನ ಮೇಲೆ ಸಿಕ್ಕಿದೆ. ಸೊ ವೀಕ್ಷಕರೇ, ಈ ಎಲ್ಲ ವಿಡಿಯೋಸ್ಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೇನೆ ದೇವರಷ್ಟೇ ಭೂತ ಪ್ರೇತ ನಿಜ ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ.